ಈಶ್ವರಪುರ ನಮಸ್ಕಾರ ಹೇಳಿ ಸರ್. ನಮಸ್ಕಾರ. ನಿಮ್ಮನ್ನ ನಾವು ಇಡುವಾಣಿ ನಿಮ್ಮ ಮನೇಲೆ ಭೇಟಿ ಮಾಡ್ತಾ ಇದೀವಿ. ಉದ್ದೇಶ ಏನು ಅಂದ್ರೆ, ನಮ್ಮ ಮಲೆನಾಡಲ್ಲಿ ಇಷ್ಟೆಲ್ಲ ಡ್ಯಾಮ್ಗಳಾಗಿದೆ, ಅದರಲ್ಲಿ ಶರಾವತಿ ಮೇನ್ ಡ್ಯಾಮ್. ಈ ಶರಾವತಿ ಸಂತರ ಸಮಸ್ಯೆ ಎಲ್ಲಿ ದಾರಿ ತಪ್ಪಿತು ಎನ್ನುವುದನ್ನ ನೀವು ಹಿರಿಯರಾಗಿದ್ದೀರಿ, ನೀವು ತುಂಬಾ ಹೋರಾಟ ಮಾಡಿದವರು, ನಿಮ್ಮ ಬಾಯಿಂದ ಕೇಳ್ತಾ ಇದೀವಿ. ಸರಿ ಸರಿ. ನಾವು ಅವಾಗ ಮುಳುಗಡೆ ಸಂದರ್ಭದಲ್ಲಿ 1958-59 ಮುಳುಗಡೆ ಶುರು ಆಯ್ತು ಶರಾವತಿ ಅಣೆಕಟ್ಟೆ ಕಟ್ಟಕ್ಕೆ. ಮೊದಲನೇದಾಗಿ ತಲಕಳ್ಳಿ ಅಣೆಕಟ್ಟು ಕಟ್ಟಿದ್ರು, ಎರಡನೇದಾಗಿ ಲಿಂಗಮಕ್ಕಿ ಅಣೆಕಟ್ಟು ಶುರು ಮಾಡಿದ್ರು. ಎಲ್ಲ ಆ ಹೊತ್ತಲ್ಲಿ ಅಧಿಕಾರಿಗಳು, ಮುಖ್ಯ ಚೀಫ್ ಇಂಜಿನಿಯರು ಎಲ್ಲ ಬಂದು ಸ್ಥಳ ತನಿಖೆ ಮಾಡಿ ಎಲ್ಲ ನೋಟಿಸ್ ಕೊಟ್ರು. ನಮ್ಗೆ ಈ ರೀತಿ ಭೂಮಿ ಡ್ಯಾಮ್ ಕಟ್ತಾ ಇದೀವಿ, ನಿಮ್ದೆಲ್ಲ ಮುಳುಗಡೆ ಆಗುತ್ತೆ, ನೀವೆಲ್ಲ ಬೇರೆ ಕಡೆ ಜಮೀನು ಕೊಡ್ತೀವಿ, ನಿಮ್ಗೆ ಅಲ್ಲೆಲ್ಲ ಪುನರ್ವಸತಿಗೆ ಏನೇನ್ ಬೇಕು ಮೂಲ ಸೌಕರ್ಯ ಸೇರಿದಂತೆ ಎಲ್ಲವನ್ನೂ ನಾವು ನಿಮ್ಗೆ ಒದಗಿಸ್ಕೊಡ್ತೀವಿ ಅನ್ನೋ ದೃಷ್ಟಿಯಲ್ಲಿ ಹೇಳ್ಬಿಟ್ಟು ನಮ್ಗೆ ಹೋದ್ರು. ನಂತರದಲ್ಲೆಲ್ಲ ನೋಟಿಸ್ ಕೊಟ್ರು, ನೋಡಪ್ಪ ನಿಮಗೆ ಬೇರೆ ಪುನರ್ವಸತಿ ಜಾಗ ನಾವು ನಿಮ್ಗೆ ರೆಡಿ ಮಾಡಿದೀವಿ, ಎಲ್ಲ ನೋಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಹೋಗೋತಿ ಎಂಡಾರ್ಸ್ಮೆಂಟ್ ಕೊಟ್ರು. ಎಲ್ಲ ನೋಡಿ, ಇಂಥ ಜಾಗದಲ್ಲಿ ನಿಮಗೆ ಭೂಮಿ ಮಂಜೂರಾತಿ ಆಗಿದೆ, ನೀವು ಅಲ್ಲಿ ಹೋಗ್ರಿ. ನಿಮ್ಮ ನಂತರದಲ್ಲಿ ಅಧಿಕಾರಿಗಳು ಬಂದು ಎಲ್ಲ ನಿಮ್ಗೆ ಹಕ್ಕುಪತ್ರ ಕೊಡ್ತಾರೆ, ಖಾತೆ ಪಾಣಿ ಮಾಡ್ಕೊಡ್ತಾರೆ, ಕಳ್ಕೊಂಡು ಭೂಮಿ ಸಮನಾದ ಭೂಮಿ ಕೊಡ್ತಾರೆ. ಅಂದ್ರೆ 1 ಎಕರೆ ಹೋದ್ರೆ 2 ರಿಂದ 2.5 ಎಕರೆ ಒಬ್ಬ ರೈತನಿಗೆ ಕೊಡೋದು ಅಂತ ಹೇಳಿ, ಗೇಣಿದಾರಿ ಕೂಡ ಕೊಡ್ಬೇಕು ಅಂತ ಆದೇಶ ಇತ್ತು. ಅಲ್ಲಿ ಏನಿದ್ರು ಕೂಡ ಅವರು ನಮ್ಗೆ ರೈತರಾದವ್ರಿಗೆ ನಮ್ಗೆ ಅದ್ ಏನು ಅನ್ನೋದು ಗೊತ್ತಿಲ್ಲ, ಎಲ್ಲ ಅವಿದ್ಯಾವಂತರಾಗಿದ್ರು ನಮ್ಮ ತಂದೆಯವರೆಲ್ಲ. ನಾವ್ ಇತ್ತೀಚೆಗೆ ಆಗ ಸಣ್ಣ ವಯಸ್ಸಿನಲ್ಲಿ ಇದು 1, 2ನೇ ಕ್ಲಾಸ್ ಓದಕ್ ಹೋಗ್ತಿದ್ವಿ ಅಷ್ಟೇನೆ, 2, 3ನೇ ಕ್ಲಾಸು. ಅವಾಗ ನಮ್ಗೆ ಏನು ಗೊತ್ತಿಲ್ಲ, ತಂದೆಯವ್ರ ಒಟ್ಟಿಗೆ ಇಲ್ಲಿ ಬಂದು ಉಳಿದ್ವಿ. ನೋಡಿದ್ರೆ ಕಾಡಲ್ಲಿ ಮರ ಕಟ್ಟೋ ಜಾಗದಲ್ಲೆಲ್ಲ ತಂದ್ಬಿಟ್ಟಿದ್ದಾರೆ. ನಮ್ಮಾಗೆ ಎಲ್ಲಾ ಕಡೆಗೂ ಅದೇ ರೀತಿಯಾಗಿ ಮರ ಕಟಾವ್ ಮಾಡೋ ಜಾಗದಲ್ಲಿ ರೈತ ತಗೊಂಡ ಡಂಪ್ ಮಾಡಿ, ನಿಮ್ಮ ಮೂಲ ಸೌಕರ್ಯ ಕೊಡ್ತೀನಿ, ಮನೆ ಕಟ್ಲಿಕ್ಕೆ ಎಲ್ಲ ತರದ ನಾಟದಿಂದ ಹಿಡಿದು ಪ್ರತಿಯೊಂದು ಸಾಮಗ್ರಿ ನಿಮ್ಗೆ ಒದಗಿಸ್ಕೊಡ್ತೀವಿ, ಈ ಎಲ್ಲಾ ರೀತಿಯಲ್ಲ ನಮ್ಗೆ ಭರವಸೆ ಕೊಟ್ಟಿದ್ರು ಅಧಿಕಾರಿಗಳು. ಆ ನಂತರದಲ್ಲಿ ನಾವು ಹೌದು ಅಂತ ಭಾವಿಸ್ಕೊಂಡು ಬಂದಾಗ, ಇಲ್ಲಿ ಯಾವುದೇ ನಾವು ದಾಖಲೆ ತರಕ್ ಹೋಗೋದಾದ್ರೆ, ನಾವು ಹೆಡ್ ತಾಲೂಕು ಮುಖ್ಯ ಇದಕ್ ಹೋಗೋದಾದ್ರೆ ನಮ್ಗೆ ಯಾವುದೇ ವಾಹನ ಸೌಕರ್ಯ ಎಲ್ಲ ಕಡೆ ಸಿಗ್ತಾ ಇರ್ಲಿಲ್ಲ. ಇದು ಸಾಗರ ತಾಲೂಕು, ಸಾಗರ, ಶಿವಮೊಗ್ಗ ಜಿಲ್ಲೆಯ ಸೊರಬ, ಸಾಗರ, ಶಿಕಾರಿಪುರ, ತೀರ್ಥಹಳ್ಳಿ, ಭದ್ರಾವತಿ ಹಾಗೂ ಇತ್ತಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಲ್ಲೂ ಕೂಡ ಸಾಕಷ್ಟು ಜನ ರೈತರಿಗೆ ಮರ ಕಟಾವು ಮಾಡೋ ಜಾಗದಲ್ಲೂ ತಗೊಂಡು ಬಿಟ್ಟಿದ್ದಾರೆ. ಚಿಕ್ಕಮಗಳೂರು ಇಲ್ಲಿ ಕಾಡಿತ್ತು, ಈ ಜಾಗದಲ್ಲಿ ಇಲ್ಲ ಗಿಡ ಮರಗಳಿದ್ದು ಕಟಿಂಗ್ ಮಾಡಿದ ಗವರ್ಮೆಂಟ್, ಸರ್ಕಾರನೇ ಮಾಡಿದೆ. ಸರ್ಕಾರ ನಾಟವನ್ನ ಸರ್ಕಾರವೇ ಸಾಗಿಸಿದೆ. ಅವರೇ ಗುತ್ತಿಗೆ ಕೊಟ್ಟು ಕಂಟ್ರಾಕ್ಟರ್ರಿಂದ ಅವ್ರ ಎಲ್ಲ ಎತ್ಕೊಂಡು ಹೋಗಿರ್ತಾರೆ. ಅವಾಗ ಎತ್ಕೊಂಡೋಗಿ ನಿಮಗ್ ಜಾಗ ಬಿಟ್ಟಿದ್ದಾರೆ. ನಮ್ಗೆ ಇಲ್ಲಿ ತಂದು ನಮ್ಮ ಜಾಗದಲ್ಲಿ ಇಲ್ಲಿ ಸಾಗುವಳಿ ಮಾಡ್ತಾ ಇರಿ, ನಿಮಗೆ ಹಕ್ಕುಪತ್ರ ಕೊಡ್ತೀನಿ ಅಂತ ಹೇಳಿ ಕೊನೆಗೆ ಹೇಳೋದ್ರು. ಹಕ್ಕುಪತ್ರ ಕೊಟ್ಟಿಲ್ಲ. ಕೊನೆಗೆ ಹಕ್ಕುಪತ್ರ ಕೆಲವು ಕೊಟ್ಟಿದ್ದಾರೆ, ಕೆಲವು ಕೊಟ್ಟಿದ್ದ ಜಾಗ ಆ ಟೈಮಿಗಲ್ಲ, ನಂತರದಲ್ಲಿ ಆಗಿದ್ದು. ಅಲ್ಲ, ಅವ್ರು ಬಂದು ಹೋಗೋ 2 ವರ್ಷ ಮೇಲೆ ನಾವು ಓಡಾಟ ಮಾಡಿ ನಾವು ಅದನ್ನ ಆಫೀಸ್ಗೆ ಹೋಗಿ ತಗೊಬಂದ್ವಿ. ತಗೊಬಂದ್ಮೇಲೆ ಅದು ಕೆಲವೊಂದ್ ಕಡೆ ಏನಾಗಿದೆ, ಅವ್ರು ಬರ್ಕೊಟ್ರೆ ಎಂಡ್ರಾಸ್ಮೆಂಟ್ ಒಂದಾಗಿದೆ, ತಂದ್ಬಿಟ್ಟು ಜಾಗನೇ ಇನ್ನೊಂದಾಗಿದೆ. ಅದನ್ನ ಅವರು ಸ್ಥಳ ತನಿಖೆ ಮಾಡಿ 2ನೇ ಸಾರಿ 3 ಮ್ಯಾನ್ ಕಮಿಟಿ ಇದ್ರು ಸಹ ಅವರು, ಅಂದ್ರೆ ಅರಣ್ಯ ಇಲಾಖೆಯವರು, ಸರ್ವೆ ಇಲಾಖೆಯವರು, ಕಂದಾಯ ಇಲಾಖೆಯವರು 3 ಜನ ಬಂದು ಆ ಸ್ಥಳ ಪರಿಶೀಲನೆ ಮಾಡಿ, ಇವ್ರು ತಂದ್ಬಿಟ್ಟು ಜಾಗಕ್ಕೂ ಇವ್ರು ಎಂಡಾರ್ಸ್ಮೆಂಟ್ ಕೊಟ್ಟ ಜಾಗ ಸರಿ ಇದೆಯೋ ತಪ್ಪಿದೆಯೋ ನೋಡ್ಲಿಲ್ಲ. ಅವರು ಒಟ್ಟು ತಂದ್ಬಿಟ್ಟು ಹೋಗ್ಬಿಟ್ರು. ಕೊನೆಗೆ ಇದು ನಾವು ಕೇಳಿದಾಗ, ನೋಡಪ್ಪ ಇದು ಚೇಂಜ್ ಆಫ್ ಸ್ಪಾಟ್ ಅಂತಲೂ ಈ ರೀತಿಯಾದ ಉತ್ತರ ಕೊಟ್ಟು ನಮಗೆ ಮಂಜೂರಾತಿನ ಇದುವರೆಗೂ ಕೂಡ ಸಾಕಟ್ಟು ಕೊಟ್ಟಿಲ್ಲ ನಮ್ಗೆ. ಹೌದು, ಈ ಜಾಗ ನಿಮಗೆ ಬಿಟ್ಟ ಜಾಗ ರೆವಿನ್ಯೂ ಲ್ಯಾಂಡ್ ಅಥವಾ ಫಾರೆಸ್ಟ್ ಲ್ಯಾಂಡ್? ನಮ್ಗೆ ಅದು ಏನು ಅಂತ ನಮ್ಗೆ ಗೊತ್ತಿಲ್ಲಲ್ಲ. ಅವಾಗ ನಿಮಗ್ ಗೊತ್ತಿಲ್ಲ. ನಮಗೆ ಮರ ಕಟಾವ್ ಮಾಡಿದ ಜಾಗದಲ್ಲಿ ತಂದು ಬಿಟ್ಟಿದ್ದಾರೆ ಅಷ್ಟೇ, ಮನೆ ಸಹಿತ ಕಟ್ಕೊಟ್ಟಿಲ್ಲ ಅವರು. ಜಾನುವಾರುಗಳು ಕೊಟ್ಟಿಗೆ ಮಾಡಕ್ಕೆ ಕಟ್ಕೊಟ್ಟಿಲ್ಲ. ಏನೋ ರಾತ್ರಿ ಆಗಲು ನಾವು ಹೊರಗಡೆ ಬೈಲಲ್ಲಿ ಬಿದ್ಕೊಂಡು ಜಮೀನ್ ಸಾಗುವಳಿ. ಪರಿಹಾರ ದುಡ್ಡು ಅಂತ ಬರ್ಲೇ ಇಲ್ವಾ? ಪರಿಹಾರ ಕೊಟ್ಟಿದ್ದಾರೆ. ಎಕರೆಗೆ ಗೇಣಿದಾರಿಗೆ 11 ರೂಪಾಯಿ 1 ಎಕರೆ ಸಿಕ್ಕಿದೆ. 11 ರೂಪಾಯಿ? 11 ರೂಪಾಯಿ. ಎಷ್ಟನೇ ಇಸ್ವಿ? 1960? 58-59ರಲ್ಲಿ. 58-59 ಕೇವಲ 11 ರೂಪಾಯಿ. 11 ರೂಪಾಯಿ 1 ಎಕರೆಗೆ. ಅಯ್ಯೋ ದೇವ್ರೆ. ಕೊನೆಗೆ ಇದು ಮನೆಗೆ ನಮ್ಗೆ ಅಲರ್ಟ್ ಆಗಿದ್ದು ಪರಿಹಾರ ಸಿಗ್ಲಿಲ್ಲ. ನಮ್ಗೆ ಮಂಜೂರಾತಿ ಆಗಿ ನೆಗೆದು ಎಲ್ಲರಿಗೂ ಸಿಕ್ಕಿಲ್ವಾ? ನಿಮಗೆ ಸಿಕ್ಕಿಲ್ಲ? ನಾವು ಮಾತ್ರ ಸಿಕ್ಕಿಲ್ಲ, ಕೆಲವರಿಗೆಲ್ಲ ಮನೆ ಪರಿಹಾರ ಕೊಟ್ಟು. ಮನೆ ಪರಿಹಾರ ಎಲ್ಲ ಅಡಿ ಲೆಕ್ಕ ಬರ್ತಿತ್ತ? ಇಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಒಟ್ಟು ಮನೆ ಲೆಕ್ಕದಲ್ಲಿ, ಅಂದಾಜ್ ಲೆಕ್ಕದಲ್ಲಿ ಇಂಚಿಷ್ಟು ಮನೆ ಹೋಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಿದ್ರು. ಕೊಟ್ಟಿಗೆ ಮನೆ ಎಲ್ಲ ಇದ್ವಲ್ಲ, ಇದ್ದದ್ದು ಕೊಡ್ತಾ ಇದ್ರು. ಬೇರೆ ಕಡೆ ಕಟ್ಕೊಳಕ್ ವ್ಯವಸ್ಥೆ. ನಿಮ್ಗೆ 11 ರೂಪಾಯಿ ಸಿಕ್ಕಿದ್ರದ್ದು ಏನಾರ ರಸೀದಿ ಇದೆಯಾ? 11 ರೂಪಾಯಿ ಸಿಕ್ಕಿದ್ದು ದಾಖಲೆಯಲ್ಲಿ ಇದೆ. ಅದು ನಮಗೆ ಕೊಟ್ಟಿರೋ ಮನೆ ಕಳ್ಕೊಂಡ್ ದಾಖಲೆಯಲ್ಲಿ ಇದೆ.
ಅಲ್ಲಿದೆ. ಒಡೆಯನ ಜಮೀನ್ ನಾವು ಗೇಣಿ ಮಾಡ್ತೀವಲ್ಲ, ಗೇಣಿದಾರರಿಗೆ ಆ ಗೇಣಿದಾರರಲ್ಲಿ ಪಟ್ಟಿಯಲ್ಲಿ ನಮಗೆ ಗೇಣಿದಾರರಿಗೆ ಉಳಿದಿದ್ದು ಒಡೆಯನೇ ಕೊಟ್ಟಿದ್ದಾರೆ. 11 ರೂಪಾಯಿ ಅಲ್ಲದೆ ಒಡೆನಿ ಕೊಟ್ಟಿದ್ದೀರಿ. ಒಡೆಯನೇ ಕೊಟ್ಟಿದ್ದು ಜಾಸ್ತಿ. ಓಕೆ ಓಕೆ. ನಾವು ಅದ್ರಲ್ಲಿ ಏನು ತಾಳಮೇಳ ಇದ್ ಮಾಡಂಗಿಲ್ಲ. ಜಮೀನ್ ಬೇರೆ ಕಡೆ ಕೊಡ್ತೀರಿ ಅಂದಾಗ ನಾವು ಸುಮ್ಮನಿದ್ವಿ ಅದಕ್ಕೆ. ಈಗ ಈ ಹೋರಾಟಗಳು ಇನ್ನೂ ನಡೀತಾನೆ ಇದೆ. ಹೌದು. ಈಗ ದಿನಾ ಹೋರಾಟ ಮಾಡ್ತಾ ಇದಾರೆ. ಮಧು ಬಂಗಾರಪ್ಪನವರು ಎಲ್ಲ ವಿಷಯಗಳು ಬಂದು ಈಗ ಆಯ್ತು, 1 ತಲೆಮಾರು ಹೋಗಿ 2 ತಲೆಮಾರು 3ನೇ ತಲೆಮಾರಲ್ಲಿ ಹೋರಾಟ ನಡೀತಾ ಇದೆ. ನಾನು ಹೇಳೋದು ಇದನ್ನ ಯಾವಾಗ ನಮ್ಗೆ 58, 59, 60ನ ಸಂದರ್ಭದಲ್ಲಿ ಶರಾವತಿ ಮುಳುಗಡೆ ಆಯ್ತು, ಆ ಸಂದರ್ಭದಲ್ಲಿ ಹಕ್ಕುಗಳನ್ನು ಕೊಡದೇ ಇರೋದು ಒಂದ್ ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ 1978ರ ಅರಣ್ಯ ಸಂರಕ್ಷಣಾ ಕಾಯ್ದೆ ಸಂದರ್ಭದಲ್ಲಿ ಇದನ್ನ ಕೈ ಬಿಡ್ಲಿಲ್ಲ ಅಂತ ಹೇಳ್ತಿದ್ರಾ? ಇಲ್ಲ, ನಮಗೆ ಆ ಹೋಟೆಲ್ ತಂದಾಗ ಮಂಜೂರಾತಿ ಭೂಮಿ ತಂದ್ಬಿಟ್ಟ ಜಾಗದಲ್ಲಿ ಸಾಕಷ್ಟು ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಖಾತೆ ಪಣೆನೂ ಕೂಡಲೇ ಮಾಡಿದ್ದಾರೆ. ಆದ್ರೆ 1965ನೇ ಇಸ್ವಿ ಒಳಗಡೆ ಅವರಿಗೆ ಆ ಜಮೀನು ಪೌಡಿ ದುರಸ್ತಿ ಮಾಡಿ ನಮಗೆ ಖಾತೆ ಪಣೆ ಮಾಡ್ಬೇಕು ಅಂತ ಆದೇಶ ಸರ್ಕ್ಯುಲರ್ ಬಂದಿದೆ. ಸರ್ಕಾರ ಎಲ್ಲವನ್ನು ಮಾಡಿದೆ ಅವಾಗ. ಅದರಂತೆ ಸಾಕಷ್ಟು ಜನರಿಗೆ ಮಾಡ್ಕೊಟ್ಟಿಲ್ಲ. ಅರಣ್ಯ ಭೂಮಿಯನ್ನ ಬಿಡುಗಡೆ ಮಾಡಿ ಇವರು ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ಒಳಗೆ ಸೇರ್ಕೊಂಡು ಮಾಡಿದ್ದಾರೆ. ನಂತರ ಅದು ಈ ಅರಣ್ಯಕ್ಕೆ ಸೇರಿದ ಜಾಗ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಸೇರಿದ್ರಿಂದ ನಂತರ ಇವರು ಅವರ ಅನುಮತಿಗೂ ಕೇಂದ್ರ ಸರ್ಕಾರ ಸೇರಿದ 78 ನಂತರ ಅರಣ್ಯ ಸಂರಕ್ಷಣಾ ಕಾಯ್ದೆ ನಂತರ ನೋಟಿಫಿಕೇಶನ್ ನಲ್ಲಿ ಬಿಡುಗಡೆ ಆದ ಭೂಮಿ ಇದು. ನೋಟಿಫಿಕೇಶನ್ ಬಿಡುಗಡೆ ಆಗಿತ್ತು. ಅಂದ್ರೆ ನಾನು ಹೇಳೋದು 1958, 60ರಿಂದ 78ರ ನಡುವೆ ಫೈನಲ್ ಶರಾವತಿ ಸಂತ ಸಮಸ್ಯೆ ಬಗೆಹರಿಸಿದ್ರೆ ಈಗ ಇರ್ತಿರ್ಲಿಲ್ಲ ಅಂತ. ಹೌದು, ಅದು ಅವಾಗ್ಲೇ ಮಾಡ್ಬೇಕಾಗಿತ್ತು. ಅವಾಗ ಯಾರು ರಾಜಕಾರಣಿಗಳಿದ್ರು ಇಲ್ಲಿ? ಅದು ಇಲ್ಲಿ ಅವಾಗ ಇಲ್ಲಿ ಫಸ್ಟ್ ಗೆ 61, 62 ನಮ್ಮ ಮೂರ್ತೂರು ಮುಖಪ್ಪನವರು ನಮ್ಮ 70, 78 ನಡುವೆ 78 ನಡುವೆ ಅವಾಗ ನನಗೆ ಗೆಸ್ ಮಾಡಿಲ್ಲ. ನಮ್ಮ ಇವರು ಸಾಗರದ LT ತಿಮ್ಮಪ್ಪ, ಕೆ ಶ್ರೀನಿವಾಸ್ ಅವರು ಅವರು ಅವಾಗಿದ್ರು. ಆ ನಂತರದಲ್ಲಿ ಕಾಗೋಡು ತಿಮ್ಮಪ್ಪನವ್ರು ರಾಜಕೀಯಕ್ಕೆ ಯಾವಾಗ ಬಂದ್ರು? ಅವರು 64, 65 ನಂತರ ಸೋಷಲಿಸ್ಟ್ ಪಾರ್ಟಿ. 64 ನಂತರ ಅಂದ್ರೆ 78 ನಡುವೆ ಇವರು ಇದ್ರು. ಆದ್ರೆ ಸಮಸ್ಯೆ ರೈತರು ಏನು ಅನ್ನೋದನ್ನ ಅವರು ಅರ್ಥಕೊಳ್ಳಿಲ್ಲ. ಒಟ್ಟು ಜಮೀನು ಕೊಟ್ಟಿದ್ದಾರೆ, ಮಾಡ್ತಾರೆ ಅನ್ನೋ ಭಾವನೆ ಒಂದೇ ಇತ್ತು. ಆದ್ರೆ ಆಳಕ್ ಹೋಗ್ಲಿಲ್ಲ. ಸಾಕಷ್ಟು ಜನ, ಎಷ್ಟೋ ಜನ ಈಗ ಕೆಲವು ನಾವು ರೈತಾಪಿ ವರ್ಗದವರಾಗಿದ್ರಿಂದ ಸ್ವಂತ ಮಾಡ್ಕೊ ಬಂದ್ವಿ. ಎಷ್ಟೋ ಜನ ಬ್ರಾಹ್ಮಣರಿಗೆ ಕೊಟ್ಟ ಜಮೀನು ಅವ್ರಿಗೆ ಇವತ್ತು ಸಾಗುವಳಿ ಮಾಡಕ್ ಆಗ್ಲಿಲ್ಲ. ಅವರು ಜಾಗ ತೋರಿಸ್ಯಾರ, ಸ್ವಾಧೀನಕ್ಕೆ ಅನುಭವಕ್ಕೂ ಕೊಟ್ಟಿಲ್ಲ. ಅವ್ರ ಜಮೀನ್ ಇಲ್ಲ ಅಂತ ಈಗ ಓಡಾಟ ಶುರು ಮಾಡಿದ್ದಾರೆ. ನಮಗೆ ಮಂಜೂರಾತಿ ಕೊಟ್ಟ ಭೂಮಿನೂ ಕೂಡ ಅರಣ್ಯ ಸಂರಕ್ಷಣೆ ಕಾಯ್ದೆ ಜಾರಿ ಆಗುವವರೆಗೂ ಅವರು ಅದನ್ನ ಪೌಡಿ ದುರಸ್ತಿ ಮಾಡಿ ಡಿನೋಟಿಫೈ ಮಾಡ್ಕೊಳ್ಳಿಲ್ಲ. ದೊಡ್ಡ ಅನಾಹುತ ಆಗಿದ್ದ ಅಲ್ಲಿ. ಆಮೇಲೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಜಾರಿ ಆದ್ಮೇಲೆ 82, 83 ನಂತರ ಅದು ಕೂಡ 83 ನಂತರ ಸರ್ಕ್ಯುಲರ್ ಬಂದಿದೆ. 84, 87 ಅದು MR ಮಾಡಿ ಅರಣ್ಯಕ್ಕೆ ಬರ್ಬಿಟ್ರು. ಅದನ್ನೆಲ್ಲ ಹೇಗೆ ಸರ್ವೆ ನಂಬರ್ಗಳಲ್ಲಿ ಕಂಡ ವಿಸ್ತೀರ್ಣ ಪೂರ ಅರಣ್ಯಕ್ಕೆ ಹೋಗಿದೆ. ಅದು ಅರಣ್ಯ ಆ ಸಂದರ್ಭದಲ್ಲಿ ರೈತರನ್ನ ಯಾರನ್ನು ಗುರುತಿಸುವ ಕೆಲಸ ಮಾಡ್ಲಿಲ್ಲ. ಗುರುತಿಸಿದಲ್ಲ, ಇದು ಸಪರೇಟ್ ಆಗಿ ಅರಣ್ಯ ಇಲಾಖೆ ವ್ಯವಸ್ಥೆ ಆಯ್ತು. ಅದು ಅರಣ್ಯ ಸಂರಕ್ಷಣೆ ಕಾಯ್ದೆ ಪ್ರಕಾರ ಖರಾಬೋಯ್ತು. ಅದ್ರೊಳಗೆ ಸರ್ಕಾರದವರು ಈಗ ಆಗಿದೆ, ಇನ್ನು ಮಂಜೂರಾತಿ ಎಲ್ಲರಿಗೂ ಕೊಟ್ಟಿಲ್ಲ ಅನ್ನೋ ಭಾವನೆನೂ ಸರ್ಕಾರ ಗಮನಕ್ಕೆ ಬಂದಿಲ್ಲ. ಬಿಟ್ಟು ಹೋಗಿದ್ದನ್ನು ಪರಿಗಣಿಸಿ ಮಂಜೂರಾತಿ ಕೊಟ್ಟು ಹಕ್ಕುಪತ್ರ ಕೊಟ್ಟಿಲ್ಲ. ಸಂತ್ರಸ್ತರು ಅಂತ ಹೇಳ್ಬಿಟ್ಟು ನಮ್ಮ ಕಾಯ್ದೆ ಭೂಮಿನೂ ಕೂಡ ಯಾರ್ಯಾರೋ ಹಂಚ್ಕೊಂಡು ಹೋಗಿದ್ದಾರೆ. ಹೀಗೆ ನಾವ್ ಯಾರನ್ನ ಕೇಳ್ಬೇಕು? ಓಡಾಟ ಯಾರನ್ನ ಕೇಳಕ್ಕೂ ನಮ್ಗೆ ತಿಳುವಳಿಕೆ ಇಲ್ಲ, ಅವಿದ್ಯಾವಂತರು. ಈಗಲೂ ಸಮಸ್ಯೆ ಉಳಿದಿರೋದಕ್ಕೆ ಒಂದು ಕಾರಣ 78 ಪೂರ್ವದಲ್ಲೇ ಇದು ಫೈನಲ್ ಮಾಡದೆ ಒಂದು. ಇನ್ನೇನು ಕಾರಣ ಇರ್ಬೋದು? ಇದು ಅರಣ್ಯ ಸಂರಕ್ಷಣೆ ಕಾಯ್ದೆ ಜಾರಿ ಮೇಲೆ ಮಂಜೂರು ಮಾಡ್ಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇಲ್ಲಲ್ಲ. ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಒಳಪಟ್ಟಿದೆ. 80ರ ಅರಣ್ಯ ಸಂರಕ್ಷಣೆ ಕಾಯ್ದೆ ಜಾರಿ ಈಗ ಏನು ಅವಕಾಶ ಇದೆ? ಏನಾದ್ರೂ ರೈತರಿಗೆ ನ್ಯಾಯ ಕೊಡೋದಕ್ಕೆ ಈಗ ಸರ್ಕಾರದ ಮುಂದೆ ಮಧು ಬಂಗಾರಪ್ಪನವ್ರು ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಇವರ ಮುಂದೆ ಏನ್ ನೀವು ಸಜೆಷನ್ ಮಾಡ್ಬೋದು ಸಮಸ್ಯೆ ಬಗೆಹರಿಸೋದು? ಶರಾವತಿ ಸಂತ ಸಮಸ್ಯೆ ಇನ್ ಮುಂದೆ ಇರಲ್ಲಪ್ಪ, ಆ ಟೈಪ್ ಮಾಡಕ್ ಅವಕಾಶ ಇದೆಯಾ? ಅದು ಈಗಾಗಲೇ ಅವರು ಕ್ರಮ ಕೈಗೊಂಡಿದ್ದಾರೆ. ಅದು ಹೇಗಿದೆ ನಮ್ಗೆ ಅದು ಗೊತ್ತಿಲ್ಲ. ಆದ್ರೆ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಅರಣ್ಯಕ್ಕೆ ಹೋದ ಭೂಮಿಯನ್ನ ನಂತರ ಅರಣ್ಯದಿಂದ ಬಿಡುಗಡೆ ಆದ ಭೂಮಿಯನ್ನ ಇವರು ಡಿನೋಟಿಫೈ ಮಾಡ್ಕೊಳ್ದೇ ಇದ್ದದ್ದೇ ದೊಡ್ಡ ತಪ್ಪಾಗಿದೆ. ಆದ್ರೆ ಅರಣ್ಯ ವಿಸ್ತೀರ್ಣ ಕಡಿಮೆ ಮಾಡಿ ಬರ್ಕೋಬೇಕಾಗಿತ್ತು. ಆ ನಂತರ ರೈತರಿಗೆ ಅವ್ರಿಗೆ ಮಂಜೂರಾತಿ ಪ್ಲೇಸ್ ಅನ್ನು ಗುರ್ತು ಮಾಡಿ ನಿವೇಶನ ಹಂಚಿಕೆ ಮಾಡೋದು ಆಗ್ಲಿ, ಜಮೀನು ಪೌಡಿ ದುರಸ್ತಿ ಮಾಡೋದಾಗ್ಲಿ ಅವಕಾಶ ಮಾಡ್ಕೊಂಡಿದ್ರೆ ನಮಗೆ ಈ ಸಮಸ್ಯೆ ಉಳಿದಿರ್ತಾ ಇರ್ಲಿಲ್ಲ. ಆಮೇಲೆ ಏನಾಗಿದೆ, ಸರ್ಕಾರದ ಆದೇಶ ಸುತ್ತೋಲೆ ಪ್ರಕಾರ ಮಾನ್ಯ ಉಪ ವಿಭಾಗಾಧಿಕಾರಿಗಳ ಆದೇಶದಲ್ಲಿ
ಅಷ್ಟು ಭೂಮಿ ಸರ್ಕಾರಿ ಅಧಿಸೂಚನೆ ಅಂತ ಅರಣ್ಯಕ್ಕೆ ವರ್ಗಾವಣೆ ಕೊಟ್ಬಿಟ್ರು. ಆ ಸರ್ಕಾರಿ ಅಧಿಸೂಚನೆ ಹೇಗಿದೆ ಅಂದ್ರೆ 1908ನೇ ಇಸ್ವಿಯಿಂದ 1925ನೇ ಇಸ್ವಿವರೆಗೂ ಕೂಡ ಅದು ಅಧಿಸೂಚನೆ ಆಗಿದೆ. ಅಂದ್ರೆ ಗೋಮಾಳ, ಹುಲ್ಬನ್ನಿ, ಮುಪ್ಪತ್ತು, ಕಾನಕರಬ್ಬ ಎಲ್ಲಾ ಭೂಮಿಯನ್ನು ಅರಣ್ಯಕ್ಕೆ ದಾಖಲಾಗಿದೆ ಅವಾಗ್ಲೇ. ಆ ಕಾರಣದಿಂದ ಇವರಿಗೆ ಮಾಡಕ್ಕೆ ನೇರವಾಗಿ ಮಾಡಕ್ಕೆ ಅಧಿಕಾರಿಗಳಿಗೆ ತೊಂದರೆ ಆಯ್ತು. ಹಾಗೆ ಅವರು ಮಂಜೂರಾತಿ ಕೊಡಕ್ಕೂ ಹಿಂದೇಟು ಹೊಡೆದ್ರು. ಇದಕ್ಕೆ ಏನಿದ್ರು ಕೇಂದ್ರಕ್ಕೆ ಬರೀಬೇಕು, ಅರಣ್ಯ ಸಂರಕ್ಷಣೆ ಕಾಯ್ದೆ ಜಾರಿಯಾಗಿದೆ ಅಂತ ಭಾರತ ಸರ್ಕಾರದ ಅನುಮೋದನೆಗೆ ಅವ್ರು ಕೇಳ್ಬೇಕು ಅಂತ ಹೇಳ್ಬಿಟ್ಟು ಶಿಫಾರಸ್ ಮಾಡಿದ್ರೆ ಹೊರತಾಗಿ ನಮ್ಗೆ ಅದನ್ನ ಖುದ್ದು ಹೋಗಿ ಭೇಟಿಯಾಗಿ ಅವ್ರೇನು ಮಾಡಕ್ ತಯಾರಾಗ್ಲಿಲ್ಲ. ಸಾಕಷ್ಟು ಜನ ಇದ್ದು ನಮ್ಗೇನ್ ಮಾಡ್ತಾರೆ ಭಾವನೆ ನಾವು ಕೊಂತೀವಿ. ಅದು ಆದ್ರೂ ಕೂಡ ನಮ್ಗೆ ಆಗದೆ ಕೆಲವೊಂದು ಬಗರಕ್ಕೆ ಮಾಡಿ ಟಿಟಿ ಹಾಕಕ್ ಹಿಡಿದ್ರು. ನಾವೇನ್ ಕಾಡ್ ಕಡೆ ಹಾಕಕ್ ಹಿಡಿದ್ರು. ನಾವ್ ಹೇಳಿದ್ವಿ ನೋಡಿ, ನಾವು ಕಾಡ್ ಕಡೆಯಕ್ ಬಂದಾರಲ್ಲ, ನಾವು ಭೂಮಿ ಕೊಟ್ಟವರು, ಸರ್ಕಾರ ರಾಜ್ಯಕ್ಕೆ ಬೆಳಕು ನೀಡೋ ಉದ್ದೇಶಕ್ಕೋಸ್ಕರ ಭೂಮಿ ಕೊಟ್ಟಿದೀವಿ. ಹಾಗಾಗಿ ನಮ್ಗೆ ನೀವು ತಂದ್ ಬಿಟ್ಕೊಂಡು ನೀವು ಕೇಸ್ ಹಾಕೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ನಾವು ಸಾಕಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೇವೆ ಅವಾಗ. ಈಗ ಪ್ರಾಬ್ಲಮ್ ಸಾಲ್ವೇಷನ್ ಮಾಡೋದಕ್ಕೆ ಈಗ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಶರಾವತಿ ಸಂತ್ರಸ್ತರು ಇಷ್ಟು ಜನರದ್ದು ಈ ರೀತಿ ಆಗಿದೆ ಅನ್ನೋ ಮಾಹಿತಿಯನ್ನ ಇಟ್ರೆ ಆಗ್ಬೋದಾ? ಅದು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರು ಆದ್ರೆ ಆಗ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಅಧಿಕಾರಿಗಳು ಯಾಕೆ ಮಾಡ್ಲಿಲ್ಲ ಅನ್ನೋ ಕಾರಣ ಕೊಡೋದು ಕಷ್ಟ ಅಲ್ಲ. ಅವರು 70-71 ಅದನ್ನ ಪೂರೈಸಬೇಕಾಗಿತ್ತು. ರೈತರ ಸಮಸ್ಯೆ ಶರಾವತಿ ಅಲ್ಲ, ಅದನ್ನೀಗ ನಾವು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯದ ಮುಂದೆ ಹೇಳ್ಬೋದಲ್ಲ. ಈ ಅಧಿಕಾರಿಗಳ ತಪ್ಪಿಂದ ಹಿಂಗಾಗಿದೆ ಅಂತ ರೈತರೇ ಹೋಗಿ ನ್ಯಾಯಾಲಯದ ಮುಂದೆ ಹೇಳ್ಕೋಬಹುದಲ್ಲ, ಅವಕಾಶ ಇದೆ ಅಲ್ವಾ? ಅದಕ್ಕೆ ಅವಕಾಶ ಇದೆ, ಆದ್ರೆ ನಾವು ನೇರವಾಗಿ ಯಾವುದೇ ಕಾರಣಕ್ಕೂ ಹೋಗಕ್ಕಾಗಲ್ಲ ನ್ಯಾಯಾಲಯದ ಮುಖಾಂತರ. ಆಯ್ತು, ಒಂದು ಸಂಸ್ಥೆ ಮೂಲಕ ಏನಾದ್ರು ಹೋಗ್ಬೋದಲ್ಲ. ಸಂಸ್ಥೆ ರಾಜಕಾರಣಿಗಳಿದ್ದಾರೆ, ಅವ್ರ ಮುಂದೆ ನಾವು ಹೇಳ್ಕೋಬಹುದು ಅಷ್ಟೇ. ಈಗ ನಮ್ಗೆ ಅದಕ್ಕೂ ಹೆಚ್ಚಿನ ನೇರವಾಗಿ ನಾವು ಹೋಗಕ್ಕಾಗಲ್ಲ. ಅಲ್ಲ, ಒಂದು ರೈತರ ಯೂನಿಯನ್ ಆಗಿ ಹೋದ್ರೆ ಆಗ್ಲಿಕ್ಕಿಲ್ವಾ? ಹೋಗ್ಬೋದು. ಈಗ ಇರೋ ವಾಸ್ತವಾಂಶ ಅದು. ಹೌದು, ವಾಸ್ತವಾಂಶ ಈಗ ಸುಪ್ರೀಂ ಕೋರ್ಟ್ ಮುಂದೆ ಸುಮಾರು 20,000 ಅರ್ಜಿಗಳಿದಾವೆ. ಏನು ಅಂತ ಈಗ ಒತ್ತುವರಿ ಆಗಿದೆ ಅರಣ್ಯ, ಅದನ್ನ ತೆರವುಗೊಳಿಸಲಿಲ್ಲ ಏಕೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಒಂದು 20,000 ಅರ್ಜಿ ಹೋಗಿದಾವೆ. ಇಡೀ ಭಾರತದಾದ್ಯಂತ ಸುಪ್ರೀಂ ಕೋರ್ಟ್ ಮುಂದಿದೆ. ರೈತರು ನಮ್ಗಿಲ್ಲಿ ಅನ್ಯಾಯ ಆಗಿದೆ ಅಂತ, ಇದು ಡ್ಯಾಮ್ ನಿರಾಶ್ರಿತರು ಇರ್ಬೋದು, ಇವ್ರು ಇರ್ಬೋದು, ಅಣೆಕಟ್ಟಿನಿಂದ ಇಂತಹದ್ದು ಸುಪ್ರೀಂ ಕೋರ್ಟ್ ಮುಂದೆ ಒಂದು ಮನವಿ ಒಂದು ಸಂಸ್ಥೆಯಿಂದ ಹೋಗಿಲ್ಲ ಅಂತ. 20,000 ಇಂಡಿವಿಜುವಲ್ ಹೋಗಿಲ್ಲ, ಸಂಸ್ಥೆಯಿಂದ ಹೋಗಿದೆ. ಹಾಗಿರುವಾಗ ನಾವು ಒಂದು ಸಂಸ್ಥೆ ಮಾಡ್ಕೊಂಡು ಹೋಗ್ಬೋದಲ್ಲ? ಹೋಗ್ಬೋದು, ಅನಿವಾರ್ಯ. ಅದು ಮಾಡ್ಲೇಬೇಕಾಗಿದೆ. ಯಾಕಂದ್ರೆ ಸರ್ಕಾರ ನಾವು ಈ ಮಾಡ್ತು ಅಂತ ಹೇಳೋದಕ್ಕಿದ್ದ ಅಲ್ಲಿ ಏನ್ ಆಗಿದೆ ಅನ್ನೋದನ್ನ ಮೇಲೆ ನ್ಯಾಯಾಲಯದ ಮುಖಾಂತರ ಹೇಳ್ಬೇಕು. ನ್ಯಾಯಾಲಯಕ್ಕೆ ಏನಂದ್ರೆ ಅರಿವಿಲ್ಲ, ಈ ಸಮಸ್ಯೆ ಅರಿವಿಲ್ಲದೆ ಇರೋದ್ರಿಂದ ನಮ್ಮ ವಿರುದ್ಧ ತೀರ್ಪುಗಳು ಬರ್ತಾ ಇದೆ. ಹಾಗೆ ಆಗಿದೆ ಅದು ನಿಜವಾಗೂ. ಹೌದಲ್ಲ? ಈಗ ಅದು ನೇರವಾಗಿ ಅವ್ರ ಕೈ ತೊಳಕ್ ಬರಲ್ಲ. ಯಾಕೆ ನೀವು ಮಾಡ್ಲಿಲ್ಲ, ಇಷ್ಟು ಬಿಡುಗಡೆ ಭೂಮಿ ಯಾಕೆ ನೀವು ಡಿನೋಟಿಫೈ ಮಾಡ್ಲಿಲ್ಲ ಅನ್ನೋ ಕಾರಣ ಕೊಡೋದು ಕಷ್ಟ ಆಗಿದೆ. ಅಧಿಕಾರಿಗಳು ಮಾಡ್ಬೇಕಾಗಿತ್ತು. ಹೌದು, ಈಗ ಆಫೀಸಲ್ಲಿ ಕಡತಗಳು ಸರಿಯಾಗಿಲ್ಲ. ಮತ್ತೆ ಅದಕ್ಕಿಂತ ನಾವು ನ್ಯಾಯಾಲಯದ ಮುಂದೆ ಹೇಳ್ಬೋದಲ್ಲ, 1978 ಪೂರ್ವದಲ್ಲಿ ಯಾರ್ಯಾರು ವಾಸವಾಗಿದ್ರು, ಆ ಸಂತ್ರಸ್ತರು ಇರ್ಬೋದು, ಸಂತ್ರಸ್ತ ಅಲ್ಲದೆ ಇರೋರು ಇರ್ಬೋದು, ಅವ್ರನ್ನ ಆ ಸಂದರ್ಭದಲ್ಲಿ ಬಿಟ್ಟು ಕೊಡ್ಬೇಕಾಗಿತ್ತು ಮಾಹಿತಿನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ. ಯಾವ್ದಕ್ಕೆ? ಅರಣ್ಯ ಸಂರಕ್ಷಣಾ ಕಾಯ್ದೆ ಸೇರ್ಸೋದಕ್ಕೆ ಆ ರೀತಿ ಕೊಡ್ಲಿಲ್ಲ ಅಂದ್ರೆ ಅವ್ರು ಏನಾಗಿದೆ ಅಂದ್ರೆ 78 ಪೂರ್ವದ ಒಳಗೆ ಸಾಗುವಳಿ ಮಾಡಿದ್ದನ್ನ 95ರಲ್ಲಿ ಸರ್ಕ್ಯುಲರ್ ಬಂತದ್ದು. ಅಲ್ಲ, ಅರಣ್ಯ ಸಂರಕ್ಷಣಾ ಕಾಯ್ದೆಯಲ್ಲಿ ಅಲ್ಲಿ ಸರ್ವೆ ಮಾಡಿ ಬಿಡ್ಬೇಕಾಗಿತ್ತು, ಬಿಟ್ಟಿಲ್ಲ. 10/10/91ರಲ್ಲಿ ಸುಪ್ರೀಂ ಕೋರ್ಟ್ ನ ಆದೇಶ ಆಗಿದೆ. 27/4/78 ಪೂರ್ವದ ಅರಣ್ಯ ಒತ್ತುವರಿ ಕಾಯ್ದೆ ಅಡಿಯಲ್ಲಿ ಯಾರ ಸಾಗುವಳಿ ಮಾಡಿದಾರೆ ಅವರಿಗೆ ಅದು 3 ಎಕರೆವರೆಗೂ ಕೊಡ್ಬೇಕು ಅಂತಿತ್ತು. ಮುಳುಗಡೆ ರೈತರಲ್ಲ, ಅದು ಎಲ್ಲರಿಗೂ ಬಂತು. ಶರಾವತಿದು ಬೇರೆ ಪ್ರತ್ಯೇಕ, ಅವ್ರಿಗೆ ಕಳ್ಕೊಂಡು ಭೂಮಿ ಸಮಾನ ಭೂಮಿ ಕೊಡ್ಬೇಕು ಅಂತ ಹೇಳಿ ಅವ್ರ ಅರಣ್ಯದಲ್ಲಿ ತಂದ್ಬಿಟ್ಟು ಸರ್ಕಾರ ತಪ್ಪ ಹೊರತು ರೈತರ ತಪ್ಪಲ್ಲ. ವೆರಿ ಗುಡ್. ಓಕೆ. ಈಗ ಏನಾಗಿದೆ, ಎಷ್ಟೋ ಕಡೆಗೆ ಭೂಮಿ ತೊಂಡ ಬಿಟ್ಟ ಜಾಗ ಅವ್ರ ಚಿನ್ನಕ್ಕೂ ಗಂಜು ಗತಿಲ್ಲ ಆ ಸ್ಥಿತಿ ಆಗಿತ್ತದು. ನಾವು ನೋಡಿದಾಗ ಸಾಕಷ್ಟು ಕಡೆ ಹೋಗಿದ್ವಿ ನಾವು. ಆ ಸ್ಥಿತಿಯಲ್ಲಿ ಏನ್ ಮಾಡ್ಬೇಕ ರೈತ? ಎಷ್ಟು ಆಫೀಸ್ ಓಡಾಡಕ್ಕೆ ಅವ್ರಿಗೆ ಏನು ಓದು ಬರೋದಿಲ್ಲ, ಅವಿದ್ಯಾವಂತರು. ಜಮೀನು ಮಂಜೂರಾತಿ ಕೊಡಲ್ಲ, ಸಾಲ ಸಿಗಲ್ಲ, ಮನೆ ಕಟ್ಟಕ್ಕೆ ಆಗಲ್ಲ. ಇಂತ ಹಲವಾರು ಕಾರಣದಿಂದ ಅವರು ಸಂತ್ರಸ್ತರಾಗಿ ಉಳ್ಕೊಂಡ್ರು. ಈಗ ಹಿರಿಯರೆಲ್ಲ ಸಾಕಷ್ಟು ಜನ ತೀರ್ಕೊಂಡು ಹೋಗಿದ್ದಾರೆ. ಉಳಿದವರಿಗೂ ಭೂಮಿ ಮಂಜೂರು ಮಾಡೋದು ಕಷ್ಟ ಆಗಿದೆ ನಮ್ಗೆ. ಈಗಲೂ ಶರಾವತಿ ಸಂತ್ರಸ್ತರು ಇವತ್ತು ಬಗರ್ಕುಂ ಸಂತ್ರಸ್ತರಾಗ್ಬಿಟ್ಟಿದ್ದಾರೆ, ಅವರಿಗೆ ಹಕ್ಕುಗಳಿಲ್ಲ. ಸಾಲ ತಗೊಳಂಗಿಲ್ಲ. ಶರಾವತಿ ಸಂತ್ರಸ್ತರ ಜೊತೆಗೆ ಈಗ ಏನಾಗಿದೆ 78 ನಂತರ 80 ನಂತರ ಅರಣ್ಯ ಕಾಯ್ದೆ ಏನೋ ಜಾರಿಯಾಗಿದೆ. ಅಕ್ರಮ ಸಕ್ರಮ ಇವ್ರು ಮಾಡಕ್ ಹೋಗಿ ಶರಾವತಿಯವ್ರನ್ನ ಕೈ ಬಿಟ್ರು. ಎಲ್ಲರನ್ನು ಒಂದೇ ಪುಟದಲ್ಲಿ ಸಾಗಿಸ್ತಾ ಇದ್ದಾರೆ ಈಗ. ಅದು ನಮ್ ಶರಾವತಿ ದೊಡ್ಡ ಹೊಡೆತ ಆಗಿದೆ ಅದು.
ಯಾಕಂದ್ರೆ ಇತ್ಲಾಗಿ ಬಗರ್ಕುಂದಾರಿ ಕೊಟ್ರೆ ಈ ಕೊಟ್ಟಿದ್ದಾರೆ ಎಷ್ಟೋ ಕಡೆ ಸರ್ವದರ ಬಿಡುಗಡೆ ಭೂಮಿ ಬಗರ್ಕುಂದಾರಿ ಸಾಕಷ್ಟು ಅನುಭವದಲ್ಲಿದ್ದಾರೆ. ಆದ್ರೆ ನಾವು ಯಾರನ್ನ ಕೇಳ್ಬೇಕು, ಎಲ್ಲ ಒಂದೇ ಪಟ್ಟಿಲ್ ಹೋದ್ರೆ. ಈಗ ಶರಾವತಿ ಸಂತ್ರಸ್ತರಿಗೆ ಮೀಸಲಾಗಿಟ್ಟ ಜಾಗದಲ್ಲಿ ಯಾವ್ದೋ ಬೇರೆ ಬಗರಕುಂದಾರ ಇರ್ತಾರೆ. ಉದಾಹರಣೆಗೆ ಹಾಯೋಳೆ ಇದ್ದಾಗೆ. ಹೌದೌದು, ನಿಜವಾಗ್ಲು. ಈಗ ಹಾಯೋಳಲ್ಲಿ ಈಗ ಒಂದಷ್ಟು 2000 ಎಕರೆ ಒಂದು ಸರ್ಕಾರಿ ಭೂಮಿ ಇತ್ತು ಅಂತ ಹೇಳ್ಬಿಟ್ಟು ಶರಾವತಿ ಸಂತ್ರಸ್ತರಿಗೂ ಕೊಟ್ರು, ಚಕ್ರ ಸಾವಯಕ್ಲವರಿಗೂ ಕೊಟ್ರು, ಅಲ್ಲಿ ಯಾರು ಗೋಣಿಗರಿದ್ರು. ಹೌದು, ಇಂಥ ಪರಿಸ್ಥಿತಿ ಆಗಿದೆ ಅಂತ ನೀವು ಹೇಳೋದು. ಹೌದು ಆಗಿದ್ದದು. ಸರಿ ಸರಿ. ಈಗ ನಾವು ಅಧಿಕಾರಿಗಳ ಹತ್ರ ಹೋದ್ರೆ ನೀವು ಎಷ್ಟು ಸಾರಿ ಓಡಾಡುವ ಅವ್ರು ನಮ್ಮ ಆಫೀಸ್ ಫೈಲ್ ಅನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ತೊಂದರೆ ಆಗಿದೆ ಇಮಿಡಿಯೇಟ್ ಮಾಡ್ಕೊಡ್ಬೇಕು. ನಾವು ಅವ್ರ ದಿನ ಆಫೀಸ್ಗೆ ಅಲಿಯೋದಲ್ಲ, ಅಲಿಯಕ್ಕಾಗೋದಿಲ್ಲ. ಇದು ದೊಡ್ಡ ತಪ್ಪಾಗಿದೆ ಅಲ್ಲಿ. ಈಗ ಎಲ್ಲರೂ ಹಾಗಿಲ್ಲ, ಅಧಿಕಾರಿಗಳು ಒಳ್ಳೆ ಅಧಿಕಾರಿಗಳಿದ್ದಾರೆ. ಆ ಅಧಿಕಾರಿಗಳ ಮೇಲೆ ಆದೇಶ ಮಾಡೋದ್ರನ್ನ ಕೆಲವೊಂದು ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಮಾಡಿಕೊಟ್ರೆ ಅಡ್ಡಿಲ್ಲ. ನಾವು ಅವ್ರಿಗೆ ಎಷ್ಟು ಸಾರಿ ಮನವರಿಕೆ ಮಾಡಕ್ಕಾಗತ್ತೆ? ಅವ್ರಿಗೆ ಏನಾಗಿದೆ, ಅಧಿಕಾರಿಗಳು ನೇರವಾಗಿ ಮಾಡಿದ್ರೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿ ಆದ್ಮೇಲೆ ಅಧಿಕಾರಿಗಳು ತಲೆದಂಡ ಆಗುತ್ತೆ ಅವ್ರು ಮುಟ್ಟಕ್ ಹೋದ್ರೆ. ಈ ಕಾರಣಕ್ಕೆ ಅಧಿಕಾರಿಗಳು ಮಾಡಕ್ ಮುಂದುವರಿತಾರೆ, ತಪ್ಪು ಮಾಡಿದ್ದಾರೆ ಅಂತ ಅವ್ರ ಮೇಲೆ ಬರುತ್ತೆ ಅಂತ. ಹಾಗಾಗಿ ನಾವು ಕೇಳಿದಾಗ ಈ ಉತ್ತರ ಕೊಡ್ತಾರೆ, ನಾವೇನಪ್ಪಾ ಮಾಡೋದು, ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿ ಆಗಿದೆ, ನಾಳೆ ನಮಗೆ ಕಾನೂನು ವ್ಯಾಪ್ತಿಯಲ್ಲಿ ತೊಂದರೆ ಆಗುತ್ತೆ ಅಧಿಕಾರಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಎದುರ್ತಾರೆ. ಈಗ ನಾವ್ ಯಾವ ರೀತಿ ಕೇಳ್ಬೇಕು? ಸರ್ಕಾರ ಮಾಡ್ಕೊಡಲ್ಲ, ಸುಮ್ನೆ ಕಾಲ ಎಲೆಕ್ಷನ್ ಬಂದಾಗ ಒಂದ್ ಮಾಡ್ತೀನಿ ಅಂತಾರೆ. ಅದೇ ಹೊತ್ತಿಗೆ ಎಲ್ಲಾ ಬಗರ್ಕಂದಾರಿ ಎಷ್ಟು ಅರ್ಜಿ ಕೊಡಿದ್ರು ಕೊಡ್ರಪ್ಪ ನಾವ್ ಮಾಡ್ತೀನಿ ಅಂತಾರೆ. ಶರತ್ತರ ಕಥೆ ಏನು? ನಮ್ದು ಫಸ್ಟ್ ಪೂರೈಸ್ಕೊಡಿ ಅಂತ ನಾವು ಸರ್ಕಾರನ ಕೇಳ್ಬೋದಾಗಿದೆ ಅಷ್ಟೇ. ಈಗ ಮೂಲ ಶರಾವತಿ ಸಂತ ಸಮಸ್ಯೆ ಈ ರೀತಿ ಇದೆ. ಓಕೆ, ಥ್ಯಾಂಕ್ ಯು ಸರ್ ಈಶ್ವರಪ್ಪನವರೇ. ವೀಕ್ಷಕರೇ, ಮಲೆನಾಡಿನ 75 ವರ್ಷಗಳ ಆಕ್ರಂದನದ ತುಣುಕುಗಳನ್ನು ಈ ದಿನ ಈಶ್ವರಪ್ಪನವರ ಬಾಯಿಂದ ಕೇಳಿದಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಾನು ಗಣೇಶ್ ಬೆಳ್ಳಿ.